ಇದರಲ್ಲಿ ಬರೆಯೋಕೆ ಏನನ್ನ ಬಳಸಬೇಕು? ಸರಿಯಾಗಿ ಗುರುತಿಸಿದ್ರೆ ಪೆನ್ಸಿಲ್ ಅನ್ನ ಬರೆಯೋಕೆ ಬಳಸೋದು. ಇದನ್ನ ಸೀಸಕಡ್ಡಿ ಅಥವಾ ಕರಿಬಳಪ ಅಂತಾನೂ ಕರಿತೀವಿ. ರಬ್ಬರ್ ಅಥವಾ ಎರೇಸರ್ ಕಂಡುಹಿಡಿಯುವ ಮೊದಲು ಪೆನ್ಸಿಲ್ ಬರಹವನ್ನು ಅಳಿಸಲು ಜನರು ಬ್ರೆಡ್ ಪೀಸ್ಗಳನ್ನು ಬಳಸ್ತಾ ಇದ್ರು. ಈ ಚಿತ್ರಗಳಲ್ಲಿರುವ ಹಣ್ಣನ್ನು ಗುರುತಿಸಿ. ಸರಿಯಾದ ಉತ್ತರ ಕಿತ್ತಳೆ ಹಣ್ಣು. ಮಿಕ್ಕಿದ್ದೆರಡು ತರಕಾರಿಗಳು. ನಿಮಗೆ ಗೊತ್ತಾ, ಕಿತ್ತಳೆ ಹಣ್ಣು ನೀರಿನಲ್ಲಿ ಹಾಕಿದರೆ ಮುಳುಗಲ್ಲ, ಬದಲಾಗಿ ತೇಲುತ್ತೆ. ಹಲ್ಲನ್ನ ಯಾವುದರಲ್ಲಿ ಉಜ್ಜುವುದು? ಸರಿಯಾದ ಉತ್ತರ ಬ್ರಷ್ ಮತ್ತು ಪೇಸ್ಟ್. ಹಿಂದಿನ ಕಾಲದಲ್ಲಿ ಬ್ರಷ್ ಕಂಡುಹಿಡಿಯೋ ಮುಂಚೆ ಜನ ಬೇವಿನ ಕಡ್ಡಿನ ಚೆನ್ನಾಗಿ ಕಡಿದು ಅದನ್ನೇ ಬ್ರಷ್ ತರ ಉಪಯೋಗಿಸ್ತಿದ್ದರು. ಇವುಗಳಲ್ಲಿ ಎತ್ತರದ ಪ್ರಾಣಿ ಯಾವುದು? ಸರಿಯಾದ ಉತ್ತರ ಜಿರಾಫೆ. ಜಿರಾಫೆಗಳ ವೈಶಿಷ್ಟ್ಯಗಳಲ್ಲಿ ಒಂದು ವೈಶಿಷ್ಟ್ಯ ಏನು ಅಂದ್ರೆ, ಅವುಗಳ ನಾಲಿಗೆ ಎಷ್ಟು ಉದ್ದ ಇರುತ್ತೆ ಅಂದ್ರೆ ಅವು ಅದನ್ನ ಬಳಸಿ ಅವುಗಳ ಕಿವಿ ಸ್ವಚ್ಛ ಮಾಡಿಕೊಳ್ತವೆ. ಇದರಲ್ಲಿ ಆರೋಗ್ಯಕರ ತಿನಿಸು ಯಾವುದು? ಸರಿಯಾಗಿ ಗುರುತಿಸಿದ್ರಿ, ಸೇಬು. ಸೇಬು ತಿಂದವರು ಇನ್ನಷ್ಟು ಚುರುಕಾಗ್ತಾರೆ ಮತ್ತು ನೆನಪಿನ ಶಕ್ತಿನೂ ಇನ್ನಷ್ಟು ಜಾಸ್ತಿ ಆಗುತ್ತೆ. ಇನ್ಮೇಲೆ ದಿನ ತಿನ್ನೋಣ ಅಲ್ವಾ? ನಮ್ಮ ದೇಶದ ಬಾವುಟ ಯಾವುದು? ಸರಿ ಉತ್ತರ ತ್ರಿವರ್ಣ ಧ್ವಜ. ಕೇಸರಿ, ಬಿಳಿ, ಹಸಿರು ಮತ್ತು ಅಶೋಕ ಚಕ್ರ ಇರುವ ಬಾವುಟ ನಮ್ಮ ದೇಶದ ಬಾವುಟ. ಇಲ್ಲಿರುವ ಯಾವ ಜೀವಿ ಹಾರಬಲ್ಲದು? ಸರಿ ಉತ್ತರ ಗುಬ್ಬಿ. ಗುಬ್ಬಿಯು ಒಂದು ಪುಟ್ಟ ಪಕ್ಷಿ. ಇವುಗಳು ನಮ್ಮ ಪರಿಸರದಲ್ಲೇ, ನಮ್ಮ ಸುತ್ತಮುತ್ತಲೇ ಹಾರಾಡುತ್ತಿರುತ್ತವೆ. ನೀವು ಯಾವಾಗಲಾದರೂ ಇವುಗಳನ್ನು ಗಮನಿಸಿದ್ದೀರಾ? ಮಳೆ ಬರುವಾಗ ಯಾವ ವಸ್ತು ಬಳಸಬೇಕು? ನಿಮ್ಮ ಉತ್ತರ ಸರಿಯಾಗಿದೆ. ಕೊಡೆ ಅಥವಾ ಛತ್ರಿ. ಎಲ್ಲ ಛತ್ರಿನೂ ಜೆ ಆಕಾರದಲ್ಲಿ ಯಾಕೆ ಇರುತ್ತೆ ಹೇಳಿ? ಯಾಕೆ ಅಂದ್ರೆ ಅದನ್ನ ಹಿಡಿಯೋಕೆ ಮತ್ತು ಗೋಡೆಗೆ ನೇತು ಹಾಕಲು ಸುಲಭವಾಗ್ಲಿ ಅಂತ. ಕ್ರಿಕೆಟ್ ಆಟವನ್ನ ಯಾವುದರಲ್ಲಿ ಆಡುತ್ತಾರೆ? ಸರಿಯಾದ ಉತ್ತರ ಬ್ಯಾಟ್ ಮತ್ತು ಬಾಲ್. ನಿಮಗೆ ಗೊತ್ತಾ, ಚಿಕ್ಕ ಮಕ್ಕಳ ಕ್ರಿಕೆಟ್ ಆಟದಲ್ಲಿ ಪಿಚ್ ಕ್ಯಾಚ್ ಔಟ್
ಅಂತ ಒಂದು ಮಜವಾದ ನಿಯಮ ಇರುತ್ತೆ. ಬಾಲ್ ಒಂದು ಸಲ ನೆಲಕ್ಕೆ ಬಿದ್ದು ಮೇಲೆ ಬಂದಾಗ ಕ್ಯಾಚ್ ಹಿಡಿದರೂ ಔಟ್ ಅಂತ ಈ ನಿಯಮ ಹೇಳುತ್ತೆ. ಇದು ಆಟವನ್ನು ಇನ್ನೂ ಸುಲಭ ಮತ್ತು ಮಜವಾಗಿಸುತ್ತೆ ಅಲ್ವಾ? ಇದರಲ್ಲಿ ಪೊಳ್ಳು ತಿನಿಸು ಅಥವಾ ಜಂಕ್ ಫುಡ್ ಯಾವುದು? ಸರಿಯಾದ ಉತ್ತರ ಚಿಪ್ಸ್. ಓ ನಮಗೆ ಇಷ್ಟವಾದ ಚಿಪ್ಸ್ ಒಂದು ಪೊಳ್ಳು ತಿನಿಸೆ? ಇದರಲ್ಲಿ ನಾವು ಗಟ್ಟಿಯಾಗಲು, ಎತ್ತರವಾಗಲು, ಬುದ್ಧಿವಂತರಾಗಲು ಬೇಕಾಗಿರುವ ಯಾವ ಅಂಶನೂ ಇಲ್ಲ. ಅದಕ್ಕೆ ಇದನ್ನ ದಿನ ತಿನ್ನದೆ ಅಪರೂಪಕ್ಕೆ ಯಾವಾಗಲಾದರೂ ಸ್ವಲ್ಪ ತಿನ್ನಬಹುದು. ಧನ್ಯವಾದಗಳು. ಮತ್ತೆ ಸಿಗೋಣ.